ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಮಾದಲಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಮಾದಲಿ ಅಂತ ಅಂದರೆ ಗೊತ್ತಿರೋಲ್ಲ. ಇದು ಹೇಗೆ ಮಾಡ್ತಾರೆ, ಯಾವುದರಿಂದ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತಾರಲ್ಲ, ನಾನು ಪೂರ್ತಿಯಾಗಿ ಇವತ್ತು ತಿಳಿಸ್ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಬನ್ನಿ ಫ್ರೆಂಡ್ಸ್, ಇದು ಹೇಗೆ ಮಾಡೋದು ಮಾದಲಿನ ನೋಡ್ಕೊಂಡು ಬರೋಣ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದು ನಾನು ಮಾದಲಿ ಹಿಟ್ಟು ಅಂದರೆ ಇದು ಗೋಧಿನ ನಾವು ಮಿಷಿನ್ಗೆ ಹಾಕಿಸ್ಕೊಂಡು ಬಂದಿರ್ತೀವಿ. ಅಂದರೆ ಇದು ರವೆ ಥರ ಅವರು ಹಾಕ್ಕೊಟ್ಟಿರ್ತಾರೆ ಮಿಷಿನಲ್ಲಿ. ಅದನ್ನು ನಾನೀಗ ಕಲಿಸ್ಕೊಳ್ತೀನಿ. ನೋಡಿ, ಸ್ವಲ್ಪನೇ ಹಾಕ್ಕೊಂಡು ನೀರನ್ನ ಕಲಿಸ್ಕೊಳ್ಬೇಕಾಗುತ್ತೆ. ಇವಾಗ ನೋಡಿ, ಇದು ಜಾಸ್ತಿ ನೀರನ್ನ ಹಾಕ್ಕೊಳ್ಬಾರ್ದು ನಾವು. ಅಂದರೆ ಇದನ್ನು ಗಟ್ಟಿಯಾಗೆ ಕಲಿಸ್ಕೊಳ್ಬೇಕು. ಮಾದಲಿ ಮಾಡ್ಕೊಳ್ಬೇಕಾದ್ರೆ ಇದು ಪೂರ್ತಿಯಾಗಿ ನಾವು ಗಟ್ಟಿನೇ ಕಲಿಸ್ಕೊಂಡಿರ್ತೀವಿ. ಅದಕ್ಕೋಸ್ಕರ ಈ ರೀತಿಯಾಗಿ ರವೆ ಥರ ಅವರು ಮಿಷಿನ್ಗೆ ಹಾಕ್ಕೊಟ್ಟಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಮಾದಲಿನ ಮಾಡ್ಕೊಂಡು ನೋಡಿ, ತುಂಬ ರುಚಿಯಾಗಿರುತ್ತೆ. ಇವಾಗ ನೋಡಿ, ಗಟ್ಟಿಯಾಗಿ ನಾನು ಇವಾಗ ಕಲಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ನೋಡ್ತಾ ಇದ್ದೀರಲ್ಲ, ಇಷ್ಟು ಗಟ್ಟಿ ಇರಬೇಕು. ಇವಾಗ ನೋಡಿ, ಲಟ್ಟಿಸ್ಕೊಳ್ತೀನಿ. ಇವಾಗ ಇದಕ್ಕೆ ಲಟ್ಟಿಸ್ಕೊಳ್ಬೇಕಾದ್ರೆ ಏನೂ ಹಾಕ್ಕೊಳ್ಳೋಂಗಿಲ್ಲ ನಾವು. ಹಾಗೆಯೇ ನೋಡಿ, ಲಟ್ಟಣಿಗೆ ತಗೊಂಡು ಲಟ್ಟಿಸ್ಕೊಳ್ಳೋಣ. ಎಷ್ಟು ನಮಗೆ ಸಾಧ್ಯ ಅಷ್ಟು ಆಗುತ್ತೆ ಅಷ್ಟು ನಾವು ಲಟ್ಟಣಿಗೆಯಿಂದ ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ. ಇದು ತುಂಬಾ ಗಟ್ಟಿ ಇದೆ, ಆದರೂ ನಾವು ಪ್ರೆಸ್ ಕೊಟ್ಟು ಅಂದರೆ ಶಕ್ತಿ ಕೊಟ್ಟು ನಾವು ಇದನ್ನು ನಾವು ಲಟ್ಟಿಸ್ಕೊಳ್ಬೇಕು. ಅಷ್ಟು ಗಟ್ಟಿಯಾಗಿ ಲಟ್ಟಿಸ್ಕೊಳ್ಬೇಕು. ಇವಾಗ ನೋಡಿ, ಈ ರೀತಿಯಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದಿರಲ್ಲ, ಮೀಡಿಯಮ್ ಆಗಿ ಅಂದರೆ ದಪ್ಪವಾಗಿ ಇರಬೇಕು. ನೋಡಿ, ಸೈಡಿಗೆ ತೋರಿಸ್ತಾ ಇದ್ದೀನಿ. ಇಷ್ಟಾದರೆ ನಮಗೆ ಸಾಕು. ಈ ಕಡೆ ನಾನು ಗ್ಯಾಸ್ ಮೇಲೆ ಒಂದು ತವಾನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಇವಾಗ ನಾನು ಚಪಾತಿದಿಂದ ಲಟ್ಟಿಸ್ಕೊಂಡಿದ್ದೆ ನೋಡಿ. ಇವಾಗ ನೋಡಿ, ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಣ. ಇವಾಗ ಇದು ಕೆಳಗೆಲ್ಲ ಚೆನ್ನಾಗಿ ಬೇಯಬೇಕಾಗುತ್ತೆ. ಇದು ದಪ್ಪ ಇರುತ್ತಲ್ಲ, ಟೈಮ್ ತಗೊಳುತ್ತೆ ಸ್ವಲ್ಪ ಬೇಯೋಕ್ಕೆ. ಅದಕ್ಕೋಸ್ಕರ ನೋಡಿ, ಈಗ ಚೆನ್ನಾಗಿ ನಾನೀಗ ಬೇಯಿಸ್ಕೊಳ್ತೀನಿ. ಈಗ ಜಾಸ್ತಿ ನಾವು ಉರಿ ಇಟ್ಬಿಟ್ರೆ ತುಂಬ ಸೀದೋಗುತ್ತೆ. ಅದಕ್ಕೆ ನಾವು ಮೀಡಿಯಮ್ ಉರಿ ಇಟ್ಕೊಂಡೆ ಇದನ್ನು ನಾವು ಬೇಯಿಸ್ಕೊಳ್ಳೋಣ. ನೋಡಿ, ವಾವ್, ಈ ರೀತಿಯಾಗಿ ಬೇಯಿಸ್ಕೊಳ್ಬೇಕು ಮಾಡ್ಕೊಳ್ಬೇಕಾದ್ರೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಈಗ ಈ ಕಡೆಯೂ ನಾವು ಬೇಯಿಸ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಕೊಡೋಣ, ಇಲ್ಲ ಅಂದರೆ ಹಸಿ ಆಗಿಬಿಡುತ್ತೆ. ಇವಾಗ ನೋಡಿ, ಚೆನ್ನಾಗಿ ಇದನ್ನು ಕೂಡ ನಾನು ಪ್ರೆಸ್ ಮಾಡಿಕೊಂಡು ಈಗ ಬೇಯಿಸ್ಕೊಳ್ತೀನಿ. ನೋಡಿ, ಎರಡೂ ಕಡೆಯೂ ಇದೇ ರೀತಿಯಾಗಿ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಎರಡೂ ಬದಿನೂ ಚೆನ್ನಾಗಿ ನಾವು ಈ ರೀತಿಯಾಗಿ ಒಂದು ಸ್ಪೂನಿಂದ ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು. ಹಾಗಿದ್ರೆ ಅದು ಚೆನ್ನಾಗಿ ಒಳಗೆಲ್ಲ ಬೆಂದಿರುತ್ತೆ. ನೋಡ್ತಾ ಇದ್ದರೆ ಇದು ರೆಡಿಯಾಗಿದೆ, ನೋಡ್ಬೋದು ಇವಾಗ ನೀವು. ಇವಾಗ ಇದನ್ನು ನಾನೆಲ್ಲ ಸ್ವಲ್ಪ ಚೂರಾಗಿ ಅಂದರೆ ಕಟ್ ಮಾಡ್ಕೊಳ್ತೀನಿ. ಅಂದರೆ ನೋಡಿ, ಈ ರೀತಿಯಾಗಿ ನಾನು ಚಿಕ್ಕದಾಗಿ ನೋಡಿ ಕೈಯಲ್ಲೇ ನಾನು ಮುರಿದಿಟ್ಕೊಂಡಿದ್ದೀನಿ. ಇದು ಪೂರ್ತಿಯಾಗಿ ಸ್ವಲ್ಪ ತಣ್ಣಗಾಗಬೇಕು. ಯಾಕಂತಂದರೆ ಇದನ್ನು ಮಿಕ್ಸರ್ ಮಾಡ್ಕೊಳ್ಬೇಕಾಗುತ್ತೆ ನಾವು. ಈಗ ನೋಡಿ, ಇನ್ನೇನು ಆರ್ತಾ ಇದೆ ಅಂದರೆ ತಣ್ಣಗಾಗ್ತಾಯಿದೆ. ಈಗ ನಾನು ಮಿಕ್ಸರ್ ಮಾಡ್ಕೊಳ್ತೀನಿ. ಜಾಸ್ತಿ ಇದ್ದರೆ ನಾವು ಮಿಷಿನ್ಗೆ ಕೊಟ್ಕೊಳ್ಬೋದು. ನೋಡಿ, ಈಗ ತಣ್ಣಗಾಗಿದೆ ಫ್ರೆಂಡ್ಸ್. ಇವಾಗ ನಾನೀಗ ಮಿಕ್ಸರ್ಗೆ ಹಾಕ್ಕೊಳ್ತೀನಿ. ನೋಡ್ತಾ ಇದ್ದಿಲ್ಲ, ನಾನು ಇದನ್ನು ಸ್ವಲ್ಪನೇ ನಾನು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ. ಇವಾಗ ನೋಡಿ, ಇಷ್ಟಾದರೆ ಸಾಕು, ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ನೋಡಿ ಫ್ರೆಂಡ್ಸ್, ನಾನು ಈ ರೀತಿಯಾಗಿ ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೀನಿ. ತರಿಯಾಗಿರುತ್ತೆ ಇದು. ಮತ್ತು ನಾವು ಬೆಲ್ಲ ಹಾಕಿದಾಗ ಇನ್ನೂ ಕೂಡ ಸಣ್ಣ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ಎಷ್ಟು ಚೆನ್ನಾಗಿ ರವೆ ಥರ ಆಗಿ ಬಂದಿದೆ ಅಲ್ಲ. ನೋಡಿ, ಈ ರೀತಿಯಾಗಿ ನಾನು ಒಂದು ಬುಟ್ಟಿಗೆ ಅಂದರೆ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ನಾನು ಮತ್ತೆ ಉಳಿದಿದ್ದ ರೊಟ್ಟಿ ಎಲ್ಲ ಅಂದರೆ ಚಪಾತಿ ಮಾಡ್ಕೊಂಡಿದ್ದೆ ನೋಡಿ, ಅದನ್ನೆಲ್ಲ ಈಗ ಇದೇ ರೀತಿಯಾಗಿ ಮಿಕ್ಸರ್ಗೆ ಹಾಕ್ಕೊಂಡು ನಾನು ಪೌಡರ್ನ ಮಾಡ್ಕೊಂಡು ಬರ್ತೀನಿ. ನೋಡ್ತಾ ಇದ್ದಿರಲ್ಲ, ಇದೇ ರೀತಿಯಾಗಿ ನಾನು ಎಲ್ಲನೂ ಚಪಾತಿ ಮಾಡ್ಕೊಂಡಿದ್ದನ್ನ ಈ ರೀತಿಯಾಗಿ ನಾನು ಪೌಡರ್ನ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಎಷ್ಟು ದುರಾಗಿ ಬಂದಿದೆ ಅಲ್ಲ. ಈ ಥರ ಆಗಿರಬೇಕು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾನು ಬೆಲ್ಲನ ತೊಗೊಂಡಿದ್ದೀನಿ. ನಾವು ಎಷ್ಟು ತೊಗೊಂಡಿರ್ತೀವಲ್ಲ ಅದರಷ್ಟು ನಾವು ಎಷ್ಟು ಕಲಿಸ್ಕೊಂಡಿರ್ತೀವಿ ಅದಕ್ಕಿಂತ ಜಾಸ್ತಿನೇ ಬೆಲ್ಲ ತೊಗೊಳ್ಬೇಕಾಗುತ್ತೆ. ನಾನು ಅರ್ಧ ಕೆಜಿಗೆ ಮಾದಲಿಗೆ 1 kg ಇಲ್ಲ 3/4 kg ಅಷ್ಟರ ಬೆಲ್ಲನ ತೊಗೊಳ್ಬೇಕಾಗುತ್ತೆ. ನೋಡಿ, ಇವಾಗ ನಾನು ಅದೇ ಮಿಕ್ಸರ್ ಜಾರ್ಗೆ ನೋಡಿ ಫಸ್ಟಿಗೆ ನಾನು ಮಿಕ್ಸರ್ ಮಾಡ್ಕೊಂಡಿದ್ದೆ ನೋಡಿ ಗೋಧಿ ಚಪಾತಿದು, ಅದನ್ನಷ್ಟೇ ನಾನು ಫಸ್ಟಿಗೆ 2 ಬೌಲಷ್ಟು ಸೇರಿಸ್ಕೊಂಡು ಅದೇ ಬೌಲಲ್ಲಿ 2 ಬೌಲಷ್ಟು ಬೆಲ್ಲನ ಸೇರಿಸ್ಕೊಳ್ತೀನಿ. ಈಗ ಇದನ್ನು ನಾನು ಸೇಮ್ ಅದೇ ಥರ ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ರೀತಿಯಾಗಿ ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ತಾ ಇದೆಯಲ್ಲ ಯಾವ ರೀತಿಯಾಗಿ ಅದು ನಾನು ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೀನಿ ಅಂತ.
ಇದು ಈಗ ಬೆಲ್ಲ ಅಂದರೂ ಇನ್ನೂ ಈಗ ತಾನೇ ಅದು ಹಾಕಿದ್ದೀನಲ್ವಾ ಫ್ರೆಂಡ್ಸ್, ಅದಕ್ಕೆ ಅದು ಸ್ವಲ್ಪ ಉದುರಾಗಿಲ್ಲ. ಇದು ಪೂರ್ತಿಯಾಗಿ ನಾವು ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ. ನೋಡಿ ಇದೇ ರೀತಿಯಾಗಿ ನಾನು ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ಲನ ಮತ್ತು ಗೋಧಿನ ಚಪಾತಿ ಮಾಡ್ಕೊಂಡಿದ್ದು ಈಗ ಪೂರ್ತಿಯಾಗಿ ಸ್ವಲ್ಪ ತಣ್ಣಗಾಗೋಕ್ಕೆ ಇದನ್ನು ಕೂಡ ಬಿಡಬೇಕಾಗುತ್ತೆ. ಅಂದರೆ ಸ್ವಲ್ಪ ಎಲ್ಲ ಅದು ಅಂಟ್ತಾ ಇದೆ ಬೆಲ್ಲದ್ದು. ಇವಾಗ ನೋಡಿ ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ನಾವು ಅಂದರೆ ಏನೇನು ಹಾಕ್ಕೊಳ್ಳೋದು ಅಂತ ನೋಡಿ ಸ್ವಲ್ಪ ಹುರಿಗಡಲೆನ ನಾನು ಸೇರಿಸ್ಕೊಳ್ತೀನಿ. ತುಂಬಾ ಚೆನ್ನಾಗಿದೆ. ಇದೇನು ಹಾಗೆ ನಾವು ಹಾಕ್ಕೊಳ್ಬೋದು, ಇದೇನು ನಾವು ಬಿಸಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೋಡ್ತಾ ಇದ್ದಿಲ್ಲ. ಆಮೇಲೆ ನೋಡಿ ಈಗ ನಾನು ಇದನ್ನು ಕಡಲೆಕಾಯಿ ಬೀಜನ ನೋಡಿ ಅದನ್ನು ಇದಷ್ಟೇ ನಾನು ಕಡಲೆಕಾಯಿ ಬೀಜನ ಸ್ವಲ್ಪ ಅಂದರೆ ಹುರ್ಕೊಂಡಿದ್ದೆ, ಸಿಪ್ಪೆ ತೆಗೆದು ಬೇಳೆನ ಮಾಡ್ಕೊಂಡಿದ್ದೀನಿ. ನಂತರ ನೋಡಿ ಇದು ಏಲಕ್ಕಿ ಪೌಡರು ಹಾಗೆಯೇ ಜಾಜಿಕಾಯಿ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ನಾನು ಮಿಕ್ಸರ್ನ ಮಾಡ್ಕೊಂಡಿದ್ದೆ, ಅಂದರೆ ಪೌಡರ್ ಮಾಡಿಟ್ಕೊಂಡಿದ್ದೀನಿ. ಇದೊಂದು ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಏಲಕ್ಕಿ ಮತ್ತು ಜಾಜಿಕಾಯಿ. ಆಮೇಲೆ ನೋಡಿ ಈಗ ನಾನು ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೆ. ಇದನ್ನು ಕೂಡ ನೋಡಿ ಎಷ್ಟು ಬೇಕಷ್ಟು ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಬೇಕಂದರೆ ಇದಕ್ಕೆ ನೀವು ಇನ್ನೂ ಕೆಲವರು ಇದಕ್ಕೆ ಎಳ್ಳು ಅಂತ ಹೇಳ್ತಾರೆ ನೋಡಿ, ಅದನ್ನು ಕೂಡ ಹಾಕ್ಕೊಳ್ತಾರೆ. ನಾನು ಇದಿಷ್ಟನ್ನೇ ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ. ಸ್ವಲ್ಪ ನೋಡಿ ಈಗ ಎಷ್ಟು ಉದುರಾಗಿದೆ ಅಲ್ವಾ. ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟರೆ ಉದುರಾಗುತ್ತೆ. ಫಸ್ಟಿಗೆ ನಾವು ಬೆಲ್ಲದಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದಾಗ ಎಷ್ಟು ಹಸಿ ಇತ್ತು, ಅಂಟ್ತಾ ಇತ್ತಲ್ಲ. ಈಗ ನೋಡಿ ತಣ್ಣಗಾಗಿದೆ. ನೋಡಿ ಇವಾಗ ನಾನು ಒಂದು ಬೌಲ್ಗೆ ಹಾಕಿ ತೋರಿಸಿದ್ದೀನಿ ಯಾವ ರೀತಿಯಾಗಿ ಮಾದಲಿ ರೆಡಿಯಾಗಿದೆ ಅಂತ. ನೋಡ್ತಾ ಇದ್ದಾರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಫ್ರೆಂಡ್ಸ್. ನೋಡ್ತಾ ಇದ್ದಲ್ಲ ಇವತ್ತಿನ ವಿಡಿಯೋ ನಿಮಗೆ ಮಾದಲಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್ ಬಾಯ್.